ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಜೈಗೌಡ ಪಾಟೀಲ್ ಆಯ್ಕೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಜೈಗೌಡ ಪಾಟೀಲ್ ಅವಿರೋಧ ಆಯ್ಕೆಯಾಗುವ ಮೂಲಕ ಕತ್ತಿ ಬಣಕ್ಕೆ ಭಾರಿ ಮುಖಭಂಗ. ಜಾರಕಿಹೊಳಿ ಜೊಲ್ಲೆ ಬಣದ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ. 10 ಜನ ಆಡಳಿತ ಮಂಡಳಿ ಸದಸ್ಯರು ಸಭೆ ಸೇರಿ ನೂತನವಾಗಿ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜೈಗೌಡ ಪಾಟೀಲ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾ ಅಧಿಕಾರಿ ಶ್ರೀಮತಿ ಶಶಿಕಲಾ ಪಾಟೀಲ್ ಅವರು ಜೈಗೌಡ ಪಾಟೀಲ್ ಅವರನ್ನು ಆಯ್ಕೆಯಾಗಿದ್ದಾರೆಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು. ನಾವೆಲ್ಲ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಗೆ 15 ಜನ ನಿರ್ದೇಶಕರ ಪೈಕಿ 10 ಜನ ನಿರ್ದೇಶಕರು ಹಾಜರಾಗಿರ್ತಾರೆ, 5 ಜನ ನಿರ್ದೇಶಕರು ಗೈರು ಹಾಜರಾಗಿರ್ತಾರೆ. ಶ್ರೀ ಜೈಗೌಡ ಪಾಟೀಲ್ ಇವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೊಟ್ಟಿರ್ತಾರೆ. ಬೇರೆ ಯಾವುದೇ ನಾಮಪತ್ರಗಳು ಬಂದಿರುವುದಿಲ್ಲ. ಕಾರಣ ಶ್ರೀ ಜೈಗೌಡ ಪಾಟೀಲ್ ಇವರನ್ನು ಸಂಘದ ಅಧ್ಯಕ್ಷರಂದು 9/6/2020 ಮುಂದಿನ ಬಾಕಿ ಉಳಿದ ಅವಧಿಗಾಗಿ ಅವಿರೋಧವಾಗಿ ಅಧ್ಯಕ್ಷರಂದು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ನೂತನ ಅಧ್ಯಕ್ಷನ ಚುನಾವಣಾ ಪ್ರಕ್ರಿಯೆಯಲ್ಲಿ ಕತ್ತಿ ಬೆಂಬಲಿಗರು ಸದಸ್ಯರು ಗೈರಾಗಿದ್ದು ವಿಶೇಷವಾಗಿತ್ತು. ಹಿರಿಯ ಮುಖಂಡರು ಗಣ್ಯರಿಂದ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರ. ಗ್ರಾಹಕರ ಜನಸ್ನೇಹಿ ಸಹಕಾರ ತತ್ವದಡಿ ವಿದ್ಯುತ್ ಪೂರೈಸುತ್ತಿರುವ ರಾಜ್ಯದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜೈಗೌಡ ಪಾಟೀಲ್. ಈ ಸಂದರ್ಭದಲ್ಲಿ ಸಂಗಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಅಮರ್ ನಲವಡೆ, ಸುರೇಶ್ ಹುಂಚಾಳೆ, ಪವನ್ ಪಾಟೀಲ್, ಮೋಹನ್ ಕೋಟೆವಾಳೆ, ಪುರಸಭಾಧ್ಯಕ್ಷ ಇಮ್ರಾನ್ ಮೊಮೀನ್, ಭರಮಗೌಡ ಪಾಟೀಲ್, ಶಿವಗೌಡ ಪಾಟೀಲ್, ಕಮತ್ನೂರ್, ಸಮೀರ್ ಪಾಟೀಲ್, ಮಾವೀರ್ ಬಾಗಿ, ಚಿದಾನಂದ್ ಕಿಲ್ಯದಾರ್, ಶಾನೂರ್ ತಹಶೀಲ್ದಾರ್ ಸೇರಿದಂತೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಗುಂಪಿನ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಸಿಬ್ಬಂದಿಗಳಾದ ಸ್ಥಾನಿಕ ಅಭಿಯಂತರ ನೇಮಿನಾಥ್ ಕೆಮಲಾಪುರೆ, ದುರ್ದಿನಿ ನಾಯಕ್ ಸೇರಿದಂತೆ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು ಪಾಲ್ಗೊಂಡಿದ್ದರು. ಇದೇ ವೇಳೆ ನೂತನ ಅಧ್ಯಕ್ಷ ಜೈಗೌಡ ಪಾಟೀಲ್ ಮಾತನಾಡಿ, ರೈತರಿಗೆ ಹಾಗೂ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುವ ಮೂಲಕ ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನನಗೆ ಈ ಒಂದು ಸಂಘದ ವತಿಯಿಂದ ನಮ್ಮ ಜೊಲ್ಲೆಯವರು ಹಾಗೂ ಜಾರಕಿಹೊಳಿ ಸಾಹೇಬರು ಇಬ್ಬರು ನನಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ಅದನ್ನು ಅಗದಿ ಚಾಚು ಅಗದಿ ಪ್ರಾಮಾಣಿಕವಾಗಿ ಮಾಡಿ ಮತ್ತು ರೈತರ ಒಂದು ಏಳಿಗೆಗಾಗಿ ನಾನು ಸದಾ ಇಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಈ ಒಂದು ಹೊಸದು ಒಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡಬೇಕಂತ ನನಗೊಂದು ವಿಚಾರ ಇದೆ. ಈಗ ನಮ್ಮ ಆಲ್ರೆಡಿ ಒಂದು 10 ನಮ್ಮ ಸ್ಟೇಷನ್ಸ್ ಇದ್ದಾವೆ ನಮ್ಮ ತಾಲೂಕಲ್ಲಿ. ಪ್ರತಿಯೊಂದು ಸ್ಟೇಷನ್ದಲ್ಲಿಯೂ ಆ ವಾರದಲ್ಲಿ ಒಂದು ಸಲ ರೈತರು ಯಾರು ನಮ್ಮ ಈ ಸಂಘಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಾವೇ ಅಲ್ಲಿ ಹೋಗಿ ನಮ್ಮ ವೈಸ್ ನಾವು ನಮ್ಮ ಟೀಮ್ ಹೋಗಿ ಅಲ್ಲಿ ಏನು ಅವ್ರು ಕುಂದುಕೊರತೆ ಅದಾವೋ ಅಲ್ಲೇ ನಾವು ಹೋಗಿ ಅಲ್ಲೇ ಒಂದು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ನಮ್ಮದು ಯೋಜನೆ ಇದೆ. ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರದ್ದು ಸಹಾಯ ಬೇಕು, ಸಹಕಾರ ಬೇಕು. ಅದಕ್ಕೆ ಒಂದು ಎಲ್ಲ ಒಟ್ಟು ರೈತರಿಗೆ ಏನು ಸಮಸ್ಯೆ ಇದ್ರೂ ಇಲ್ಲೇ ನಾವು ಹಿಂದಾಗಿ ಅದನ್ನ ಒಂದು ಬಗೆಹರಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಜೊಲ್ಲೆ ಅವರು ಮತ್ತು ಹಾಗೂ ಜಾರಕಿಹೊಳಿ ಸಾಹೇಬರು ಇಬ್ಬರಿಗೂ ನಾನು ಧನ್ಯವಾದ ಹೇಳಿ ಸರ್, ತಮ್ಗೆ ಅವಧಿ ಭಾಳ ಕಡಿಮೆ ಇದೆ. ಕಡಿಮೆ ಅವಧಿಯಲ್ಲಿ ಎಲ್ಲ ಮಾಡೋಕ್ಕೆ ಎಷ್ಟು ಸಾಧ್ಯ ಇದೆ? ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿರಂತರ ಜ್ಯೋತಿ ಬಗ್ಗೆ ಹೇಳಿದ್ರಿ ಸರ್. ನಿರಂತರ ಜ್ಯೋತಿ ಅವಧಿಯೊಳಗೆ ಅವರಿಗೆ ಪೂರ್ಣ ಮಾಡ್ತೀವಿ ಸರ್. ಈಗ ನೋಡ್ತೀವಿ, ಈಗ ನಾವು ಅವಧಿಯಲ್ಲಿ ಏನು ಸಾಧ್ಯ ನೋಡ್ತೀವಿ. ಸರ್ಕಾರಿ ಕಾನೂನು ನಾವು ಪ್ರಪೋಸಲ್ ಹಾಕ್ತೀವಿ. ಇನ್ನೊಂದು 2-3 ತಿಂಗಳ ಏನು ಸಾಧ್ಯತೆ ಮ್ಯಾಕ್ಸಿಮಮ್ ನಾವು ಪ್ರಾಮಾಣಿಕವಾಗಿ ಅದನ್ನು ಮಾಡುವ ಒಂದು ಯತ್ನ